ಡಿಜೆಹಳ್ಳಿ ಕೆಜೆಹಳ್ಳಿ ಪ್ರಕರಣದ ಆರೋಪಿಗಳ ಸಂಬಂಧಿಕರು ಡಿ.ಕೆ. ಶಿವಕುಮಾರ್ ಅವರನ್ನ ಭೇಟಿಯಾಗಿದ್ದಾರೆ. ಇದರಲ್ಲಿ ಕೆಲವೊಂದಿಷ್ಟು ಜನ ಅಮಾಯಕರು ಇದ್ದಾರೆ, ಬಿಡಬೇಕು ಅನ್ನುವಂಥ ರೀತಿ ಮನವಿ ಮಾಡಿದ್ದಾರೆ. ಡಿ.ಕೆ. ಶಿವಕುಮಾರ್ ಅದನ್ನ ಪರಿಗಣಿಸಿ ಬಿಡಬೇಕು ಅನ್ನುವಂಥ ರೀತಿ. ಒಂದು ನಿಮಿಷ, ಅಮಾಯಕರನ್ನು ತೀರ್ಮಾನ ಮಾಡೋರು ಯಾರು? ಡಿ.ಕೆ. ಶಿವಕುಮಾರ್ ಮಾಡೋಕ್ಕಾಗತ್ತಾ? ಬಸವರಾಜ ಬೊಮ್ಮಾಯಿ ಮಾಡೋಕ್ಕಾಗತ್ತಾ? ಅವತ್ತಿನ ಗಲಭೆಯಲ್ಲಿ ಯಾರ್ಯಾರು ಇದ್ದಾರೆ, ಏನೇನಿಲ್ಲ ಎಲ್ಲವನ್ನೂ ಕುಲಂಕುಷವಾಗಿ ಪರಿಶೀಲನೆಯನ್ನು ಮಾಡಿ ಅವತ್ತು 2 ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಚ್ಚಿದ್ರು. ಬೆಂಕಿ ಹಚ್ಚಿದ್ರಲ್ಲ ಅಮಾಯಕರ. ಪೊಲೀಸ್ ಮೇಲೆ ದಾಳಿ ಮಾಡುವಂಥದ್ದು ಅದು ಹುಬ್ಬಳ್ಳಿಯಲ್ಲಿರ್ಬೋದು ಅಥವಾ ಬೆಂಗಳೂರಿನಲ್ಲಿರ್ಬೋದು, ಇಟ್ಸ್ ಅ ವಾರ್ ಅಗೇನ್ಸ್ಟ್ ಸ್ಟೇಟ್. ಸಹಿಸೋಕ್ಕೆ ಸಾಧ್ಯನೇ ಇಲ್ಲ. ಹೀಗಾಗಿ ಅವತ್ತು ಪೊಲೀಸರು ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಂಡ್ರು. ಇಲ್ಲಿದ್ರೆ ಇಡೀ ರಾಜ್ಯಕ್ಕೆ ವ್ಯಾಪ್ತಿ ಆಗ್ತಿತ್ತು. ಅದೇ ರೀತಿ ಮಂಗಳೂರಿನಲ್ಲಿ ಮಾಡಿದ್ರು. ಒಂದು ರೀತಿಯಲ್ಲಿ ಭಾರತ ರಾಷ್ಟ್ರದ ಸಾರ್ವಭೌಮತ್ವಕ್ಕೆ ಸವಾಲು ಎದುರಿಸುವಂಥ ಶಕ್ತಿಗಳಿಗೆ ಅಮಾಯಕ ಅಂತ ಕರೀತಾರೆ. ಮತ್ತು ಪೊಲೀಸರ ಆ್ಯಕ್ಷನ್ ಬಗ್ಗೆ ಏನು ಇಂಕ್ವೈರಿ ಆಯಿತು, ಆ ಇಂಕ್ವೈರಿ ರಿಪೋರ್ಟನ್ನು ಇದೇ ಸರ್ಕಾರ ಒಪ್ಕೊಂಡಿದೆ. ಪೊಲೀಸರ ಆ್ಯಕ್ಷನ್ ಸರಿ ಇದೆ ಅನ್ನುವಂಥದ್ದು ಇದೇ ಸರ್ಕಾರ ಒಪ್ಕೊಂಡಿದೆ. ಈಗ ಪೊಲೀಸರ ಅಮಾಯಕರ ಮೇಲೆ ಕೇಸ್ ಹಾಕಿದ್ರು ಅಂತ. ಮೃದು ಧೋರಣೆ ಯಾಕೆ ಸರ್ ಅಂತ? ದ್ವಂದ್ವ ಧೋರಣೆ ಇದೆ, ಮೃದು ಧೋರಣೆ ಅಲ್ಲ. ಅದು ಓಲೈಕೆ ರಾಜಕಾರಣ. ಒಂದು ಕಡೆ ಪೊಲೀಸ್ ಆ್ಯಕ್ಷನ್ ಸರಿ ಇದೆ ಅಂತ ಕ್ಯಾಬಿನೆಟ್ ಒಪ್ಕೊಂಡಿದೆ, ಇನ್ನೊಂದು ಕಡೆ ಅಮಾಯಕರು ಕೇಸ್ ಹಾಕಿದ್ದಾರೆ ಅಂತ ಹೇಳ್ತಾರೆ. ಹೀಗಾಗಿ ಅಮಾಯಕರನ್ನು ತೀರ್ಮಾನ ಮಾಡುವುದು ಕೋರ್ಟ್ ತೀರ್ಮಾನ ಮಾಡಿದರೆ ಖಂಡಿತ ಬಿಡುಗಡೆ ಆಗುತ್ತೆ ಅಮಾಯಕರಿದ್ದರೆ. ಆದರೆ ನಾವೇ ತೀರ್ಮಾನ ಮಾಡೋಕ್ಕಾಗೋದಿಲ್ಲ, ಮಂತ್ರಿಗಳು ತೀರ್ಮಾನ ಮಾಡೋಕ್ಕಾಗೋದಿಲ್ಲ, ಸರ್ಟಿಫಿಕೇಟ್ ಕೊಡೋಕ್ಕಾಗೋದಿಲ್ಲ. ಈ ರೀತಿ ಮಾಡಿ ಆ ಕೇಸನ್ನು ವೀಕ್ ಮಾಡುವಂಥದ್ದು, ಆ ಕೇಸಲ್ಲಿ ಯಾರು ದುಷ್ಟ ಶಕ್ತಿಗಳಿದೆ ಅವರು ಇದರಲ್ಲಿ ಪಾರಾಗೋದಕ್ಕೆ ಅನುಕೂಲ ಮಾಡಿಕೊಡುವಂಥ ಕೆಲಸ ಇವತ್ತಿನ ಈ ಸರ್ಕಾರ ಮಾಡ್ತಾಯಿದೆ. ರಾಜಕೀಯ ಲಾಭ ಪಡೆಯಕ್ಕೆ ಹೊರಟಿದೆಯಾ ಅಂತ ಲೋಕಸಭಾ ಚುನಾವಣೆ ಅದು ಓಲೈಕೆ ರಾಜಕಾರಣ ಮತ್ತು ಅವರು ಅದೇ ಮಾಡೋದು, ವೋಟಿಂಗ್ ಬ್ಯಾಂಕ್ ರಾಜಕಾರಣ ಅದೇ ಮಾಡೋದು.